ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕೇಳ್ತಾ ಇರುವಂತಹ ಸುಭಾಷಿತ ಅತಿ ಭೋಜನ ಕೂಡದು. ಅಂದರೆ ಜಾಸ್ತಿ ತುಂಬ ಊಟವನ್ನು ಮಾಡಬಾರದು ಅನ್ನುವಂತಹ ಅರ್ಥವನ್ನು ತಿಳಿಸಿಕೊಡ್ತಾ ಇದೆ. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂ ಚಾತಿ ಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ತತ್ ಪರಿವರ್ಜಯೇತ್. ಅನಾರೋಗ್ಯಂ ಅನಾಯುಷ್ಯಂ ಅಸ್ವರ್ಗ್ಯಂ ಚಾತಿ ಭೋಜನಂ ಅಪುಣ್ಯಂ ಲೋಕವಿದ್ವಿಷ್ಟಂ ತಸ್ಮಾತ್ ತತ್ ಪರಿವರ್ಜಯೇತ್. ತುಂಬ ಊಟ ಮಾಡುವುದು ಒಳ್ಳೆಯದಲ್ಲ. ಯಾಕಂದರೆ ಇದರಿಂದ ಆರೋಗ್ಯವು ಕೆಟ್ಟು ಹೋಗಿ ರೋಗಗಳು ಬರ್ತವೆ, ಆಯುಷ್ಯವೂ ಕಮ್ಮಿ ಆಗ್ತದೆ, ದೇವತೆಯ ಆರಾಧನೆ ಮಾಡುವುದಕ್ಕೆ ಅಡ್ಡಿಯಾಗಿ ಸ್ವರ್ಗಲೋಕದ ಪ್ರಾಪ್ತಿಗೆ ಅಡ್ಡಿಯಾಗ್ತದೆ, ಪುಣ್ಯವೂ ಕೂಡ ನಶಿಸಿ ಹೋಗ್ತದೆ. ನೋಡುವಂತಹ ಜನರು ಇವನು ಬಕಾಸುರನಂತೆ ತಿಂತಾನೆ ಅಂತ ಇವನನ್ನು ನಿಂದನೆಯನ್ನು ಮಾಡ್ತಾರೆ. ರುಚಿಯಾಗಿದೆ ಅಂತ ಯಾವುದನ್ನೇ ಆದರೂ ಮಿತಿ ಮೀರಿ ತಿನ್ನಬಾರ್ದು. ತುಂಬ ಹೆಚ್ಚು ಊಟ ಮಾಡುವುದು ಸರಿಯಲ್ಲ. ಯಾಕಂದರೆ ಅನಾರೋಗ್ಯಂ ಅಂದರೆ ಆರೋಗ್ಯವು ಹಾಳಾಗಿ ಹೋಗ್ತದೆ. ಅಂದರೆ ಲವಲವಿಕೆಯು ಇಲ್ಲದೆ ಜೀರ್ಣಾಂಗಗಳು ಏನಾಗ್ತವೆ ಅಂತಂದರೆ ಅವು ತಮ್ಮ ಶಕ್ತಿಯನ್ನು ಕಳೆದುಕೊಂಡು ದುರ್ಬಲವಾಗ್ತವೆ. ಇನ್ನು ಅನಾಯುಷ್ಯಂ ಅಂದರೆ ದೀರ್ಘಾಯುಷಿಯಾಗದೆ ಅಲ್ಪಾಯುಷಿಯಾಗಿ ಬಿಡ್ತಾನೆ ಅಂತ. ದುರ್ಬಲ ಜೀರ್ಣಾಂಗಗಳಿಂದ ಆಯುಷ್ಯವು ಹ್ರಾಸವಾಗ್ತದೆ. ಹಾಗಾಗಿ ಅಧಿಕವಾಗಿ ಅಂದರೆ ಜಾಸ್ತಿ ಊಟ ಮಾಡಬಾರ್ದು. ಮತ್ತು ಅಸ್ವರ್ಗ್ಯಂ ಅಂದರೆ ಆಲಸ್ಯ, ನಿದ್ರೆ, ಸೋಮಾರಿತನಗಳು ಜಾಸ್ತಿಯಾಗಿ ಯಾವುದೇ ದೇವತೆಗಳ ಆರಾಧನೆಯನ್ನು ಸರಿಯಾಗಿ ಮಾಡಲು ಆಗದೆ ಅದರಿಂದ ಸ್ವರ್ಗಲೋಕವು ಇಂಥವನಿಗೆ ದೊರಕುವುದೇ ಇಲ್ಲ. ಇನ್ನು ಅಪುಣ್ಯಂ ಅಂದರೆ ಸಂಪಾದಿಸಿರುವಂತಹ ಪುಣ್ಯವೆಲ್ಲವೂ ನಾಶವಾಗಿ ಬಿಡ್ತದೆ. ಅತಿ ಭೋಜನದಿಂದ ಯಾವ ಪುಣ್ಯವೂ ಕೂಡ ಸಿಗುವುದಿಲ್ಲ. ಇನ್ನು ಲೋಕವಿದ್ವಿಷ್ಟಂ ಅಂದರೆ ತುಂಬ ತಿನ್ನುವುದನ್ನು ಇತರರು ನೋಡಿದಾಗ ಅವರು ಅವನನ್ನು ಗೇಲಿ ಮಾಡೋಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಅತಿಯಾಗಿ ಊಟವನ್ನು ಮಾಡಬಾರದು ಅಂತ ಈ ಸುಭಾಷಿತ ತಿಳಿಸಿಕೊಡ್ತಾ ಇದೆ. ಧನ್ಯವಾದ.